5 ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ, ಮನಸ್ಸಿದ್ದರೆ ಮಾರ್ಗ, ಮಿಕ್ಕಿದ್ದು ಭಗವಂತ ನೋಡ್ತಾನೆ. ಪಾರ್ಟಿ ಇದ್ರೆ ತಾನೇ ನಾನು, ಪಾರ್ಟಿ ಇಲ್ಲದಿದ್ರೆ ನಾನಿಲ್ಲ. ಖರ್ಗೆ ಅವರು ಕೊಟ್ಟಂತಹ ದೀಕ್ಷೆ ಸ್ವೀಕಾರ ಮಾಡಿದ್ದೇನೆ ಅಷ್ಟೇ. ನಿಮ್ಮ ಪ್ರಶ್ನೆಯಲ್ಲೇ ಎಲ್ಲ ಉತ್ತರ ಇದೆ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ನಾನು ಆ ವಿಚಾರ ನಾನೇನು ಮಾತಾಡೋದಿಲ್ಲ. ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಆ ಪ್ರಶ್ನೆಯಲ್ಲೇ ಎಲ್ಲ ಉತ್ತರ ಇದೆ, ಎಲ್ಲ ಮಾತುಗಳಲ್ಲೇ ಎಲ್ಲ ಥರದಕ್ಕೂ ಉತ್ತರಗಳಿದೆ. ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ ಸಿಎಂ ಆಗಿ ಕೆಲಸ ಕೊಟ್ಟಿದ್ದಾರೆ. ಅದನ್ನು ಏನು ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದು ಬಿಟ್ಟರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ. ಏನ್ ಹೇಳಿ ನೋಡಪ್ಪ, ಪಾರ್ಟಿ ಇದ್ರೆ ನಾನು, ಪಾರ್ಟಿ ಇದ್ರಲ್ಲ ಅಂದ್ರೆ ನಾನಿಲ್ಲ. ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳೋಕು ಮೊದಲು ಬೆಳಿಗ್ಗೆ ಮಾತನಾಡಿದ ಡಿಕೆಶಿ, ಎಷ್ಟೋ ಜನರಿಗೆ ಏನೇನೋ ಆಸೆ ಇದೆ, ಈ ವಿಚಾರದ ಬಗ್ಗೆ ನಾನೇನು ಕಮೆಂಟ್ ಮಾಡಲ್ಲ ಅಂತ ಅಂದ್ರು. ಅವರೇ ಉತ್ತರನೂ ಕೊಡ್ತಿದ್ದಾರೆ, ಅವರೇ ಪ್ರಶ್ನೆಯನ್ನು ಕೊಡ್ತಿದ್ದಾರೆ ಅಂತ ಡಿಕೆಶಿ ಮಾರ್ಮಿಕವಾಗಿ ಸಿಎಂಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಅವ್ರು ಹೇಳಿ ಚೀಫ್ ಮಿನಿಸ್ಟರ್ ಈಗಾಗಲೇ ಕೆಲವೆಲ್ಲ ರಿಪೋರ್ಟ್ಸ್ ಅದು ನೋಡಿದ್ರು. ಅವ್ರು ಏನ್ ಹೇಳ್ಬೇಕು ಎಲ್ಲ ನಿಮ್ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟಿದ್ದಾರೆ. ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ. ಡಿಕೆಶಿ ಅವರು ಸಿಎಂ ಆಗ್ಬೇಕಂತ ಹೇಳಿ ಬಹಳಷ್ಟು ಜನರು ಕೂಗಿದೆ ಸರ್. ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡೋದು ಹೋಗುದಿಲ್ಲ, ಕಾಮೆಂಟ್ ಮಾಡೋಂತ ಅವಶ್ಯಕತೆ ಇಲ್ಲ. ಮಾತಾಡೋರ ಹತ್ರನೇ ಎಲ್ಲರೂ ಯಾರು ಏನ್ ಮಾತಾಡಿದಾರೆ ಅವರೇ ಉತ್ತರ ಕೊಡ್ತಾ ಇದಾರೆ, ಅವರೇ ಪ್ರಶ್ನೆಯನ್ನು ಕೊಡ್ತಾ ಇದಾರೆ. ನೀವು ಪ್ರಶ್ನೆ ಆಗ್ತಾ ಇದೀರಿ, ಅವರೇ ಉತ್ತರ ಕೊಡ್ತಾರೆ. ಸದ್ಯಕ್ಕೆ ನಾನು ಯಾವ ಉತ್ತರಕ್ಕೂ ಉತ್ತರ ಕೊಡುದಿಲ್ಲ. ಅವ್ರಿಗೆ ಬೆಂಗಳೂರು ವಕೀಲರ ಸಂಘ ಏರ್ಪಡಿಸಿದ್ದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸಿಎಂ ಆಸೆ ಬಿಚ್ಚಿಟ್ಟಿದ್ದಾರೆ ಡಿಕೆಶಿ. ನಾವೆಲ್ಲರೂ ಚೇರ್ಗಾಗಿ ಬಡದಾಡ್ತಾ ಇದ್ದೇವೆ. ಲಾಯರ್ಗಳು ನೋಡಿದ್ರೆ ಅಲ್ಲಿ ಕೂತಿದ್ದೀರಿ, ಬಂದು ಚೇರ್ಗಳಲ್ಲಿ ಕೂತ್ಕೊಳ್ರಪ್ಪ. ಚೇರ್ ಸಿಗೋದೇ ಕಷ್ಟ, ಸಿಕ್ಕಿದಾಗ ಬಂದು ತೆಪ್ಪಗೆ ಕೂತ್ಕೊಳ್ಬೇಕು. ಅವಕಾಶ ಸಿಗೋದು ಬಹಳ ಕಷ್ಟ, ಅವಕಾಶ ಸಿಕ್ಕಾಗ ಅದನ್ನ ಬಿಡೋಕೆ ಹೋಗಬಾರದು ಅಂತ ಡಿಕೆಶಿ ಹೇಳಿದ್ದಾರೆ. ನೋಡ್ತಾ ಇದೀವಿ ಲಾಯರ್ಗಳು, ನಾವೆಲ್ಲ ಚೇರ್ ಬಡದಾಡ್ತಾ ಇದೀವಿ. ನಿಮ್ ಚೇರೇ ಬೇಡ ಅಂತ ಕೂತಿದ್ದೀವಿ, ಬಂದ್ ಚೇರ್ ಅದ್ರ ಕೂತ್ಕೊಂಡಪ್ಪ. ಚೇರ್ ಸಿಕ್ಕಿದೆ ಕಷ್ಟ, ಆದ್ಮೇಲೆ ಸಿಕ್ಕಿದಾಗ ಟಪ್ಪರ್ ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನಾವೆಲ್ಲ ನೋಡಿದ್ರೆ ನೀವು ಬಹಳ ತ್ಯಾಗಿಗಳು ಕಾಣ್ತಾ ಇದ್ದೀವಿ. ಎಷ್ಟೊಂದು ಚೇರು ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡೋರೆಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ. ಆಪರ್ಚುನಿಟಿ ಸಿಕ್ಕಿದಾಗ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ನಾನೇ 5 ವರ್ಷ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ನಾಯಕತ್ವ ಬದಲಾವಣೆ ಬಗ್ಗೆ ಅಭಿಪ್ರಾಯವನ್ನೇ ಸಂಗ್ರಹ ಮಾಡಿಲ್ಲ. ಈಗಿರುವಾಗ ಸಂಖ್ಯಾಬಲದ ಚರ್ಚೆ ಯಾಕೆ? ಸಿದ್ದರಾಮಯ್ಯ ಅವರು ಹೇಳಿದ್ದು, ಹೈಕಮಾಂಡ್ ಹೇಳಿದ್ದು ಪಾಲಿಸ್ತೇವೆ ಅಂತ ಅಂದ್ರು. ಇನ್ನು ಡಿಕೆಶಿ ಕೂಡ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂದಿದ್ದಾರೆ. ಮತ್ಯಾಕೆ ನಾಯಕತ್ವ ಬದಲಾವಣೆ ವಿಚಾರ ಬರುತ್ತದೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ರಾಜಣ್ಣ, ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ರಣದೀಪ್ ಸುರ್ಜೇವಾಲಾ ಅವರು ಹೇಳಿದ್ದಾರೆ, ಸಿಎಂ ಅವರು ಹೇಳಿದ್ದಾರೆ, DCM ಅವರು ಹೇಳಿದ್ದಾರೆ. ಅದಾದಮೇಲೆ ನಾನು ಬಂದು ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಅಥವಾ ಏನು ಡಿಸೆಂಬರ್ನಲ್ಲಿ ಶಾಂತಿ ಅದೆಲ್ಲ ಹೇಳಿದ್ರೆ ಇಟ್ ಡಸ್ ನಾಟ್ ಮ್ಯಾಟರ್. 5 ವರ್ಷ ಈಗ ನಾನೇ ಸಿಎಂ ಅಂತ ಹೇಳಿ. ಹೌದು, ಅವರೇ ಸಿಎಂ. ಬದಲಾವಣೆ ಮಾಡಬೇಕು ಅಂದರೆ ಹೈಕಮಾಂಡ್ ಅವರು ಮಾಡಬೇಕು, ಅಥವಾ MLAಗಳು ಮಾಡಬೇಕು. MLAಗಳು ಮಾಡಕ್ಕೆ ತಯಾರಿಲ್ಲ, ಹೈಕಮಾಂಡ್ ಅವರು ಕೂಡ ಮಾಡಕ್ಕೆ ತಯಾರಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಮುಂದೆ ಏನು ಇಲ್ಲ. ಬಿಜೆಪಿ ಅವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಿದ್ದಾರೆ, ಕೆಲವು ಸಚಿವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ರು. ಹಾಗಾಗಿ ಕ್ರಾಂತಿ ಇದೆಯೋ ಇಲ್ಲೋ ಅನ್ನುವಂಥದ್ದು. ಕ್ರಾಂತಿ ಇಲ್ವೇ ಇಲ್ಲ, ಬರೀ ಶಾಂತಿ ಅಂತ ಹೇಳಿದ್ರು. ನೋಡಿ, ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿರಿಯರು, ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತೊಂದು ದಿವಸ ನಮ್ಮ ಪಕ್ಷದಲ್ಲಿ ಇವತ್ತು ಸಿದ್ದರಾಮಯ್ಯನವರಾಗಲಿ, DK ಶಿವಕುಮಾರ್ ಅವರಾಗಲಿ, ಪಕ್ಷದ ಹೈಕಮಾಂಡು ನಾವೆಲ್ಲರೂ ಇವತ್ತೊಂದು ದಿವಸ ಒಂದು ಇದರಿಂದ ಕೆಲಸ ಮಾಡ್ತೀವಿ. ಅಧಿಕಾರ ಆಗಲಿ, KPCC ಅಧ್ಯಕ್ಷರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಮತ್ತೊಂದಾಗಲಿ ಇವತ್ತೊಂದು ದಿವಸ ಎಲ್ಲವೂ ಕೂಡ ಇವರೆಲ್ಲರೂ ಕೂಡಿಕೊಂಡು ಚರ್ಚೆ ಮಾಡ್ತಾರೆ. ಹೀಗಾಗಿ ನಮ್ಮಲ್ಲಿ ಯಾವುದೇ ಗೊಂದಲಗಳ ಇಲ್ಲ. ನಮ್ಮ ಹೈಕಮಾಂಡ್ ಇಸ್ ಸುಪ್ರೀಂ. ಮುಂದೆ ಇರ್ತಾರೆ, ಅವರ ರಾಜಕಾರಣದಲ್ಲಿ ಇರ್ತಾರೆ. ಅವ್ರು ಹೇಳಿದಾರಲ್ಲ, ನಾನು ಅಧಿಕಾರದಲ್ಲಿ ಇರದೇ ಹೋದ್ರು ಕೂಡ ಕಾಂಗ್ರೆಸ್ ಪಕ್ಷದ
ಮುಂದಾಳತ್ವ ವಹಿಸ್ತೀನಿ ಅಂತ ಅವರು ಹೇಳಿದ್ದಾರೆ ಸಾಕಷ್ಟು ಸಾರಿ. ನಾನು 6 ತಿಂಗಳ ಹಿಂದೆನೇ ಇದನ್ನು ಹೇಳಿದೆ. ದೇವಸ್ಥಾನದ ಕನಸಿನ ಕಾಣೋದಿದ್ರೆ 28ಗೆ ಕಾಣಬೇಕು, ಅದರೊಳಗಡೆ ಇಲ್ಲ. ಇಲ್ಲ ಅದಕ್ಕೆ ನಾವು ಸುಮ್ಮನಿದ್ದೀವಿ. ನಿಮಗೂ ಅಷ್ಟೇ, ಬೇರೆಯವ್ರಿಗಷ್ಟೇ ಅಪ್ಲೈ. ಎಲ್ಲರಿಗೂ ಅಪ್ಲೈ ಸೇಮ್. ನಿನ್ನೆದಂತೆ ಅದೆಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ದಂಗೆ ಆಗಿದೆ. ಮತ್ತೆ ಮಾಡೋರು ನಾನೇ 5 ವರ್ಷ ಸಿಎಂ ಎಂಬ ಸಿದ್ದರಾಮಯ್ಯ ಅವರ ಹೇಳಿಕೆ ಬಗ್ಗೆ ದೇವನಹಳ್ಳಿಯಲ್ಲಿ ಮಾತನಾಡಿದ್ದ ಸಚಿವ ಮುನಿಯಪ್ಪ, ನಮಗೆ ಒಂದು ಹೈಕಮಾಂಡ್ ಇದೆ. ಇವಾಗ ಸಿಎಂ ಆಗಿ ಸಿದ್ದರಾಮಯ್ಯ ಇದ್ದಾರೆ. ಮುಂದೆ ಸಿಎಂ ಯಾರನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನೇನು ಮಾತನಾಡಲ್ಲ. ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಿಎಂ ಇರೋವರೆಗೂ ಸಿಎಂ ವಿಚಾರ ಮಾತನಾಡುವುದು ಅಪ್ರಸ್ತುತ ಅನಿಸುತ್ತೆ ಅಂತ ಹೇಳಿದ್ರು. ಇನ್ನು ಸಿಎಂ ವಿಚಾರವಾಗಿ ನಾನು ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ. ಏನೇ ಇದ್ರೂ ಹೈಕಮಾಂಡ್ ನಿರ್ಧಾರ ಮಾಡಲಿದೆ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನೋಡಿ, ಈಗ ಇದು ಅಪ್ರಸ್ತುತ ನೀವು ಕೇಳೋದು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ. ಮುಂದೆ ಯಾರನ್ನ ಮಾಡಬೇಕು ಅನ್ನೋ ವಿಷಯ ಈಗ ನಾವು ಮಾತಾಡೋಂಗಿಲ್ಲ. ಆ ಎಲ್ಲ ವಿಷಯಗಳು ಕೂಡ ಹೈಕಮಾಂಡ್ ಸಮಯಕ್ಕೆ ತೀರ್ಮಾನ ಮಾಡ್ತಾರೆ. ನಾವು ಅಲ್ಲಿವರೆಗೂ ಯಾರು ನಾವು ಮಂತ್ರಿಗಳಾಗಲಿ ಶಾಸಕರಾಗಲಿ ಪತ್ರಿಕೆಗೆ ಹೋಗುವಂಥದ್ದು ಕೆಲಸ ಇಲ್ಲ. ಸಿಎಂ ಅಂತೇಳಿ ಹೇಳಿದ್ರು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಶಾಸಕರ ಬಲ ಇಲ್ಲ ಅಂತ. ನೋಡಿ, ನಾನು ಆ ಚರ್ಚೆಗೆ ಮೌನ ಮಾಡ್ಬೇಕಂತ ಹೇಳೋರೆ. ನಾನು ಆ ಚರ್ಚೆ ಬಗ್ಗೆ ನಾನು ಮಾತಾಡೋಲ್ಲ. ನಾನು ಏನು ಹೇಳ್ಬೇಕಂತ ಇದ್ದು ನಾನು ಇವತ್ತು ಕೂಡ ಬದ್ಧವಾಗಿದ್ದೇನೆ. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದು. ಸರ್, ಈಗ ನಿಮ್ಮ ಜೊತೆ ಇನ್ನೂ ಕೂಡ ಸಾಕಷ್ಟು ಜನ ಚರ್ಚೆ ಮಾಡಿದ್ರು. ಅವ್ರಿಗೂ ಕೂಡ ನೋಟಿಸ್ ಬಂದಿದೆ ಇದ್ರ ಬಗ್ಗೆ. ಇಲ್ಲ, ಅವ್ರಿಗೆ ನೋಟಿಸ್ ಬಂದಿಲ್ಲ, ನಿಮಗೆ ಮಾತ್ರ ಬಂದಿದೆ ಸರ್. ನೋಡಿ, ನನಗೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ ಹೇಳಿದರೆ ಚರ್ಚೆ ಮಾಡೋಕ್ಕಾಗಲಿ. 5 ವರ್ಷ ನಾನೇ ಸಿಎಂ ಎಂಬ ಮಾತಿನ ಬಳಿಕ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಒಟ್ಟಾಗಿ ಕಾಣಿಸಿಕೊಂಡ್ರು. ಇನ್ನು ಒಬ್ಬರು ಒಟ್ಟಿಗೆ ಮಾತನಾಡುತ್ತಾ ಬಂದು ಕೃಷ್ಣ ಭಾಗ್ಯ ಜಲ ನಿಗಮದ ನಿರ್ದೇಶಕರ ಸಭೆಯಲ್ಲಿ ಭಾಗಿಯಾದರು. ಈಗ ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ನಿಶ್ಚಲಾನಂದನಾಥ ಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಎಂಬ ಹಂಬಲ ಬಹಳ ದಿನಗಳಿಂದ ಇದೆ. ಬರೀ ಒಕ್ಕಲಿಗರಲ್ಲದೆ ಅವರ ಇತರೆ ಅಭಿಮಾನಿಗಳ ಆಗ್ರಹವೂ ಇದೆ. ಪಕ್ಷ 133 ಸೀಟ್ ಬರೋದಕ್ಕೆ ಡಿಕೆಶಿ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಕಾಂಗ್ರೆಸ್ ಈ ಮಟ್ಟಕ್ಕೆ ಬರೋದಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಹೀಗಾಗಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು, ಅವರಾಗೇ ಆಗ್ತಾರೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಕಾಂಗ್ರೆಸ್ ಬಹಳ ದಿನಗಳಿಂದಲೂ ಕೂಡ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಒಂದು ಹಂಬಲ ಎಲ್ಲ ಕಡೆ ಇದೆ. ಕೇವಲ ಒಕ್ಕಲಿಗ ಸಮುದಾಯ ಅಷ್ಟೇ ಅಲ್ಲ, ಅವರ ಅಭಿಮಾನಿಗಳು, ಕಾಂಗ್ರೆಸ್ನ ಕಾರ್ಯಕರ್ತರು ಅವರು ಭಾಳಷ್ಟು ಪಕ್ಷಕ್ಕಾಗಿ ದುಡಿದಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಸುಮಾರು 135ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ಲೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆಯ ಸ್ಥಾನವನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ಅಧಿಕಾರ ಸಿಕ್ಕರೆ ಇನ್ನಷ್ಟು ಪಕ್ಷವನ್ನು ಬೆಳೆಸಬಹುದು ಅನ್ನೋದು ಅವರ ಕಾರ್ಯಕರ್ತರ ಮತ್ತು ಅವರ ಅಭಿಮಾನಿಗಳು. ಡಿಕೆಶಿ ಸಿಎಂ ಪಟ್ಟಕ್ಕಾಗಿ ಲಕ್ಷ್ಮೀ ಪೂಜೆ ನಡೆಸಲಾಗ್ತಿದ್ಯಾ ಎಂಬ ಅನುಮಾನ ಶುರುವಾಗಿದೆ. ಮಂಡ್ಯದ ಚುಂಚಶ್ರೀ ಒಕ್ಕಲಿಗ ಮಹಿಳಾ ಬಳಗದಿಂದ ಲಕ್ಷ್ಮೀ ಪೂಜೆ ಮಾಡಲಾಗಿದೆ. ನಗರದ ಬಿಜಿಎಸ್ ಕಲ್ಯಾಣ ಮಂಟಪದಲ್ಲಿ ಒಕ್ಕಲಿಗ ಸ್ವಾಮೀಜಿಗಳಾದ ನಿರ್ಮಲಾನಂದನಾಥ ಸ್ವಾಮೀಜಿ, ನಿಶ್ಚಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿ ಲಲಿತ ಸಹಸ್ರನಾಮ ಪಾರಾಯಣ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತೆ ದೆಹಲಿಗೆ ಪ್ರಯಾಣ ಮಾಡಲಿದ್ದಾರೆ. ಆಗಸ್ಟ್ 2ರಂದು ಎಐಸಿಸಿ ಲೀಗಲ್ ಸೆಲ್ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗಿಯಾಗ್ತಾ ಇದ್ದಾರೆ. ಇದೇ ವೇಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ರಾಜ್ಯದ ರಾಜಕೀಯ ವಿಚಾರಗಳ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಕೂಡ ಇದೆ. 5 ವರ್ಷ ನಾನೇ ಸಿಎಂ ಅಂತ ಹೇಳುವಂತಹ ದೌರ್ಭಾಗ್ಯ ಸಿದ್ದರಾಮಯ್ಯಗೆ ಬಂದಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ರು ಕೂಡ ರಾಜ್ಯದ ಜನತೆಗೆ ಸುಳ್ಳು ಹೇಳ್ತಿದ್ದಾರೆ. ನಾವು ಇಬ್ಬರನ್ನೂ ನಂಬಲ್ಲ. ಏನ್ ಅಗ್ರಿಮೆಂಟ್ ಆಗಿದೆ ಅಂತ ನಮಗೆ ಗೊತ್ತಿದೆ, ಆದ್ರೆ ಅವರೇ ಇದನ್ನ ಬಹಿರಂಗಪಡಿಸಲಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕೇಂದ್ರ ಸಚಿವ ಸೋಮಣ್ಣ ಕೂಡ ಪ್ರತಿಕ್ರಿಯಿಸಿದ್ರು. ಪರಿಸ್ಥಿತಿ ಹಂಗಂದ್ರೆ ನೋಡಿ, ಮೊದಲೇ ನಾನಾ ಮುಖ್ಯಮಂತ್ರಿ ಅಂತ ಹೇಳ್ಕೋಬೇಕು. ಅವರು ಯಾರು ಆ ರೀತಿ ಬೇರೆ ಯಾವ ರಾಜ್ಯದ ಮುಖ್ಯಮಂತ್ರಿನೂ ಹೇಳ್ಕೊಳ್ತಲ್ಲ, ಇವ್ರಿಗೆ ನಾನೇ ಮುಖ್ಯಮಂತ್ರಿ ಅಂತ ಹೇಳೋ ಸ್ಥಿತಿ ಬಂದದಂತಂದ್ರೆ ಕಾಂಗ್ರೆಸ್ ಪಾರ್ಟಿ ಆಂತರಿಕ ವಿಷಯ ಆದರೂ ಸಹಿತ ಸುಳ್ಳು ಯಾರು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕಲ್ಲ. ಇವ್ರ ಅಗ್ರಿಮೆಂಟ್ ಆಗಿತ್ತು ಅಂತ ಹೇಳ್ತಾರೆ, ಅವ್ರು ಇಲ್ಲ ಅಂತ ಹೇಳ್ತಾರೆ. ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಈ ರಾಹುಲ್ ಗಾಂಧಿ ಮತ್ತು ನಮ್ಮ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಕ್ಕೆ ಉತ್ತರ ಕೊಡಬೇಕಲ್ಲ. ಜನರಿಗೆ ಏನಾಗಿದೆ, ಸವಲತ್ತು ಕೊಡುವಾಗ ಕೆಲಸ ಕಾರ್ಯಗಳು ಮಾಡೋದು ಬಿಟ್ಟು ಇಷ್ಟೊಂದು ಮಳೆ ಬಂದು ಗುಂಡಿ ಮುಚ್ಚೋ ಕೆಲಸ ಆಗಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ಅದ್ರ ಬಗ್ಗೆ ನೋಡ್ರಿ ಅಂದರೆ ಅದೇನೋ ನನಗೆ ಗೊತ್ತಿಲ್ಲ, ಇವರಿಬ್ಬರಿಗೂ ಒಳ ಒಪ್ಪಂದ ಆಗಿದೆ ಅಂತ ಕಾಣಿಸ್ತದೆ.
ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಒಳ ಒಪ್ಪಂದ ಮಾಡಿಕೊಂಡು ಇಬ್ಬರು ಸೇರ್ಕೊಂಡು ಜನರನ್ನ ಎಲ್ಲ ಒಂದು ಕಡೆ ಯಾಮಾರಿಸ್ತಾ ಇದ್ದಾರೆ ಅನ್ನೋದು ನನ್ನ 45. ಚುನಾವಣೆ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಯಾಗತ್ತೆ ಅಂತ ಕೇಂದ್ರ ಸಚಿವ ಜೋಶಿ ಹೇಳಿದ್ರು. ಈ ಕುರಿತು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು 6 ತಿಂಗಳ ಹಿಂದೆ ಯಾರೇ ಆಯ್ಕೆಯಾಗಿದ್ರು ಮತ್ತೆ ಚುನಾವಣೆ ನಡೆಸ್ತೇವೆ. ಚುನಾವಣೆ ಮೂಲಕ ಎಲ್ಲ ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಆಗುತ್ತೆ. ವಿಜೇಂದ್ರ ತಾವೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುತ್ತೇವೆ ಅಂತ ಎಲ್ಲಿಯೂ ಹೇಳಿಲ್ಲ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಕೇಂದ್ರ ಸಚಿವ ಸೋಮಣ್ಣ ಕೂಡ ಮಾತನಾಡಿದ್ದಾರೆ. ಈ ಹಂತ ಹಂತವಾಗಿ ನೋಡ್ರಿ, ಪಾರ್ಟಿ ಬೆಳೆದಂಗೆ ಎಲ್ಲರನ್ನೂ ಕನ್ಸಲ್ಟೇಷನ್ ಮಾಡಲಿಕ್ಕೆ ಟೈಮ್ ಹಿಡಿತದೆ. ಬೇರೆ ಬೇರೆ ರಾಜ್ಯಗಳದ್ದು ಇನ್ನೊಂದು 3-4 ರಾಜ್ಯದ ಎಲ್ಲ ರಾಜ್ಯಗಳದ್ದು ಈಗ ಮಾತುಕತೆಯನ್ನು ಮಾಡಿ ನಾವು ಯುನಾನಿಮಸ್ ಆಗಿ ಚುನಾವಣೆಯನ್ನು ಮಾಡ್ತೇವೆ. ನೋಡಿ, ಅವರು ಆ ರೀತಿ ಎಲ್ಲಿಯೂ ಹೇಳಿಕೆ ಕೊಟ್ಟಿಲ್ಲ. ಯಾಕಂದ್ರೆ ಅವರು ಒಬ್ಬ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಆದರೆ ನಾನು ಹಿಂದೆನೂ ಹೇಳೇನೆ, ಇದು ಚುನಾವಣೆಯ ಪರವಾಗಿರೋದ್ರಿಂದ ಚುನಾವಣೆಯ ಮೂಲಕ ಹೊಸ ರಾಜ್ಯಾಧ್ಯಕ್ಷರನ್ನ ಎಲ್ಲ ಕಡೆ ಮಾಡಲೇಬೇಕು. ಬಿಕ್ಕಟ್ಟು ಇಲ್ಲ, ಇಕ್ಕಟ್ಟು ಇಲ್ಲ. ಎಲ್ಲವೂ ನಮ್ಮ ಹೈಕಮಾಂಡ್ಗೆ ಪ್ರತಿಯೊಂದು ಗೊತ್ತಿದೆ, ಮಾಹಿತಿ ಇದೆ. ಅವ್ರು ಏನು ತೀರ್ಮಾನ ಮಾಡ್ತಾರೋ ಮಾಡ್ತಾರೆ. ನನಗಂತೂ ಕೆಲಸ ಕೊಟ್ಟವ್ರೆ, ಸಿಟಿ ರವಿ ಕೆಲಸ ಇಲ್ಲ. ಹಾಗಾಗಿ ನಂದು ಕೆಲಸ ಕೊಟ್ಟವ್ರೆ. ಆ ಕೆಲಸನ ನಾನು ನಿಷ್ಕಲ್ಮಸವಾಗಿ ಇಡೀ ದೇಶ ಮೆಚ್ಚುವಾಗೆ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ವಿಜಯಪುರದ ಮನಗುಳಿ ಬ್ಯಾಂಕ್ ದರೋಡೆ ಪ್ರಕರಣ ಸಂಬಂಧಪಟ್ಟಂಗೆ 3 ಬಂಧನ ಬೆನ್ನಲ್ಲೇ ಈಗ 12 ಜನರನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಕಳ್ಳರಿಂದ 39 ಕೆಜಿ ಕರಗಿಸಿದ ಬಂಗಾರದ ಗಟ್ಟಿ, ಆಭರಣ ಸೇರಿ 1.16 ಕೋಟಿ ನಗದು ಸೀಸ್ ಮಾಡಿದ್ದಾರೆ. ಜೊತೆಗೆ 5 ಕಾರು, ರೈಲ್ವೆ ಇಲಾಖೆಯ ಲಾರಿ, ಬಂಗಾರ ಕರಗಿಸುವಂತಹ ಸಾಧನಗಳನ್ನು ವಶಕ್ಕೆ ಪಡೆದುಕೊಂಡ್ರೆ ದರೋಡೆಯಲ್ಲಿ ದೋಚಿದ್ದ 58.97 ಕೆಜಿ ಬಂಗಾರದಲ್ಲಿ 39 ಕೆಜಿ ಬಂಗಾರವನ್ನು ವಶಕ್ಕೆ ಪಡೆದಿದ್ದಾರೆ. ಪತ್ನಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ ಯುವಕನಿಗೆ ಹಾಸ್ಯ ನಟ ಸಂಜು ಬಸಯ್ಯ ಬುದ್ಧಿವಾದ ಹೇಳಿ ಕಳಿಸಿರುವಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಇನ್ನು ಇನ್ಸ್ಟಾಗ್ರಾಂನಲ್ಲಿ ವಿಜಯನಗರದ ಮೂಲದ ಯುವಕ ಅಶ್ಲೀಲ ಮೆಸೇಜ್ ಫೋಟೋಗಳನ್ನು ಕಳಿಸ್ತಾ ಇದ್ದ. ಇದನ್ನ ನೋಡಿದ ಸಂಜು ಬಸಯ್ಯ ಬೆಳಗಾವಿಯ ಬೈಲಹೊಂಗಲ ಠಾಣೆಯಲ್ಲಿ ದೂರು ನೀಡಿದ್ರು. ಸದ್ಯ ದೂರು ನೀಡ್ತಾ ಇದ್ದಂತೆ ಅಲರ್ಟ್ ಆದ ಪೊಲೀಸರು ಯುವಕನನ್ನ ಕರೆಸಿ ವಾರ್ನ್ ಮಾಡಿ ಕಳಿಸಿದ್ರು. ಇನ್ನು ಸಂಜು ಬಸಯ್ಯ ಕೂಡ ಯುವಕನಿಗೆ ಬುದ್ಧಿಮಾತು ಹೇಳಿ ಕಳಿಸಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಸುಮಾರು 3-4 ನನ್ನ ಧರ್ಮಪತ್ನಿ ಅಂದರೆ ಪಲ್ಲವಿ ಅವರಿಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು 3-4 ದಿವಸದ ಹಿಂದೆ ಒಂದು ಅಶ್ಲೀಲವಾಗಿ ಫೋಟೋಸು, ಮೆಸೇಜು ಪರ್ಸ್ನಲ್ ಐಡಿಗೆ ಇವರು ಹಾಕಿರುತ್ತಾರೆ. ಆ ಒಂದು ಪರ್ಸ್ನಲ್ ಐಡಿ ನಾವು ಮೆಸೇಜನ್ನು ಸೇವ್ ಮಾಡಿಕೊಂಡು ನಮ್ಮ ಬೈಲಹೊಂಗಲ ವ್ಯಾಪ್ತಿಗೆ ಸಂಬಂಧಪಟ್ಟ ಬೈಲಹೊಂಗಲ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಾಗ ಈ ಒಂದು ವ್ಯಕ್ತಿನ ಅಲ್ಲಿಂದ ಊರಿಂದ ಕರ್ಕೊಂಡ್ಬಂದು ಇವತ್ತು ಅವರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು. ಬಳ್ಳಾರಿಯಲ್ಲಿ ಸರ್ಕಾರಿ ಬಸ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಕುರುಗೋಡು ತಾಲೂಕಿನ ಕೋಳೂರು ಬಸ್ ಸ್ಟಾಪ್ ಬಳಿಯಲ್ಲಿ ವಿದ್ಯುತ್ ಕಂಬಕ್ಕೆ ಬಸ್ ಡಿಕ್ಕಿ ಹೊಡೆದಿದ್ದು ಭಾರೀ ಅನಾಹುತ ತಪ್ಪಿದೆ. ಇನ್ನು ಕುರುಗೋಡಿನಿಂದ ಬಳ್ಳಾರಿಗೆ ಹೋಗುವಾಗ ಈ ಅಪಘಾತ ನಡೆದಿದೆ. ವಿದ್ಯುತ್ ಕಂಬಕ್ಕೆ ಬಸ್ ಗುದ್ದಿದ ವೇಳೆ ವಿದ್ಯುತ್ ಇಲ್ಲದೇ ಇದ್ದಿದ್ದರಿಂದ ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ. ಆಷಾಢ ಶುಕ್ರವಾರ ಹಿನ್ನೆಲೆಯಲ್ಲಿ ಇವತ್ತು ಲಕ್ಷಾಂತರ ಮಂದಿ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ರು. ಹೀಗಾಗಿ ದೇಗುಲದ ಬಳಿ ಭಾರೀ ನೂಕಾಟ ತಳ್ಳಾಟವಾಗಿದೆ. ಒಂದು ಕಡೆ ಗಣ್ಯರು ದೇವಿ ದರ್ಶನ ಪಡಿತಾ ಇದ್ರೆ, ಮತ್ತೊಂದು ಕಡೆ ಭಕ್ತರು ದರ್ಶನಕ್ಕಾಗಿ ನೂಕಾಟ ತಳ್ಳಾಟ ಮಾಡಿದ್ದಾರೆ. ವಿವಿಐಪಿ ಗೇಟ್ಗಳಿಗೂ ಭಕ್ತರು ನುಗ್ಗಿದ್ರು. ಇದರಿಂದ ಭಕ್ತರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಇನ್ನು ನೂಕಾಟ ಹೆಚ್ಚಾಗಿದ್ರಿಂದ ಬೆಟ್ಟಕ್ಕೆ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ, ಕಮಿಷನರ್ ಸೀಮಾ ಲಕ್ಕರ್ ಆಗಮಿಸಿ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಿದರು. ಸಿಂಪಲ್ ಸುನಿ ನಿರ್ದೇಶನದ ಸಿನಿಮಾ ಶೂಟಿಂಗ್ ವೇಳೆ ಭಾರೀ ಅನಾಹುತವೊಂದು ತಪ್ಪಿದೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಮೋಡ ಕವಿದ ವಾತಾವರಣ ಚಿತ್ರದ ಸಾಂಗ್ ಶೂಟ್ ನಡೀತಾ ಇತ್ತು. ಈ ವೇಳೆ ರೋಪ್ ಕಟ್ಟಾಗಿ ನಾಯಕಿ ಸಾತ್ವಿಕಾ ಕೆಳಗೆ ಬಿದ್ದಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪೆಟ್ಟಾಗದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೆಡಿ ತಮಿಳು ಟೀಸರ್ ಲಾಂಚ್ ಇವೆಂಟ್ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ಕಾರ್ಯಕ್ರಮಕ್ಕೆ ನಟಿ ಶಿಲ್ಪಾ ಶೆಟ್ಟಿ ಕೂಡ ಬಂದಿದ್ರು. ನಿನ್ನೆ ಮುಂಬೈ ಹಾಗೂ ಹೈದರಾಬಾದ್ನಲ್ಲಿ ಟೀಸರ್ ಲಾಂಚ್ ಮಾಡಲಾಗಿತ್ತು. ಇವತ್ತು ಚೆನ್ನೈ ಮತ್ತು ಕೊಚ್ಚಿನ್ನಲ್ಲಿ ಕೆಡಿ ಟೀಸರ್ ಲಾಂಚ್ ಮಾಡಲಾಗಿದೆ. ಇನ್ನು ಇದೇ ವೇಳೆ ಕಮಲ್ ಹಾಸನ್ ಭಾಷಾ ವಿವಾದಕ್ಕೆ ಚೆನ್ನೈನಲ್ಲಿ ಪ್ರೇಮ್ ಧ್ರುವ ಸರ್ಜಾ ಖಡಕ್ ಉತ್ತರ ಕೊಟ್ಟರು. ನಿಮಗೆ ತಾಯಿ ನಾಡು ಹೇಗೋ ನಮಗೂ ಮಾತೃಭಾಷೆ ಮುಖ್ಯ, ಹಾಗಾಗಿ ಕಮಲ್ ಸಿನಿಮಾ ಮಾತ್ರ ತಡೆದಿದ್ದೇವೆ, ಅದನ್ನು ಬಿಟ್ಟರೆ ಬೇರೆ ಯಾವ ಉದ್ದೇಶ ಇಲ್ಲ ಅಂತ ಹೇಳಿದ್ದಾರೆ.
ನಿಮಗೆ 75 ವರ್ಷ ತಲುಪಿದಾಗ ಅದರ ಅರ್ಥ ನೀವು ಹಿಂದೆ ಸರಿಬೇಕು ಮತ್ತು ಇತರರಿಗೆ ದಾರಿ ಮಾಡಿಕೊಡಬೇಕು ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿಕೆ ಕೊಟ್ಟಿದ್ದಾರೆ. ನಾಗ್ಪುರದಲ್ಲಿ ನಡೆದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಈ ಹೇಳಿಕೆ ನೀಡಿದ್ದು ರಾಜಕೀಯವಾಗಿ ಭಾರೀ ಚರ್ಚೆ ಹುಟ್ಟುಹಾಕಿದೆ. ಪ್ರಧಾನಿ ಮೋದಿ ಅವರಿಗೆ ಸೆಪ್ಟೆಂಬರ್ನಲ್ಲಿ 75 ವರ್ಷ ತುಂಬುವ ಹಿನ್ನೆಲೆಯಲ್ಲಿ ಈ ಹೇಳಿಕೆ ನೀಡಿದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ ಟೀಕೆ ಮಾಡಿದ್ದು ಅದ್ಯಾಕೋ ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಯ ಸರಿಯಿಲ್ಲ ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಲೇವಡಿ ಮಾಡಿದ್ದಾರೆ. ರಸ್ತೆ ದುರಸ್ತಿ ಪರಿಶೀಲನೆ ಮಾಡ್ತಾ ಇದ್ದ ಅಧಿಕಾರಿಗಳ ಮೇಲೆಯೇ ಲಾರಿ ಪಲ್ಟಿಯಾಗಿದೆ. ಮಹಾರಾಷ್ಟ್ರದಲ್ಲಿ ಈ ಘಟನೆ ನಡೆದಿದೆ. ರಸ್ತೆ ಕಾಮಗಾರಿಯನ್ನ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ರು. ಈ ವೇಳೆ ಅದೇ ರಸ್ತೆಯಲ್ಲಿ ಬಂದ ಲಾರಿಯೊಂದು ರಸ್ತೆ ಕುಸಿದು ಪಲ್ಟಿ ಹೊಡೆದಿದೆ. ಅಧಿಕಾರಿಗಳು ಎದ್ದು ಬಿದ್ದು ಓಡಿದ್ದಾರೆ. ಈ ವಿಡಿಯೋ ಹಂಚಿಕೊಂಡು ಕಾಂಗ್ರೆಸ್ ಟೀಕಿಸಿದೆ. ಹಿಮಾಚಲ ಪ್ರದೇಶದಲ್ಲಿ ಮಳೆ ಮುಂದುವರೆದಿದ್ದು ಹಲವು ಜಿಲ್ಲೆಗಳು ಪ್ರವಾಹದಿಂದ ತತ್ತರಿಸಿ ಹೋಗಿವೆ. ಜೂನ್ 20ರಿಂದ ಜುಲೈ 10ರವರೆಗೆ 91 ಮಂದಿ ಮೃತಪಟ್ಟಿದ್ದಾರೆ ಅಂತ ಹಿಮಾಚಲ ಪ್ರದೇಶ ಸರ್ಕಾರ ಮಾಹಿತಿ ಕೊಟ್ಟಿದೆ. ಮಂಡಿ, ಸೋಲನ್, ಕುಲ್ಲು, ಚಂಬಾ ಜಿಲ್ಲೆಗಳಲ್ಲಿ ಅಧಿಕ ಸಾವುಗಳಾಗಿದೆ. ಇನ್ನು ಮಂಡಿ ಜಿಲ್ಲೆಯಲ್ಲಿ ಸಂತ್ರಸ್ತರಿಗಾಗಿ ರೋಪ್ ವೇ ಸೇವೆ ಆರಂಭ ಮಾಡಲಾಗಿದೆ. ನದಿ, ಗುಡ್ಡಗಾಡು ಪ್ರದೇಶದಲ್ಲಿರುವ ಸರಜ್ ವಿಧಾನಸಭಾ ಕ್ಷೇತ್ರದ 12 ಪಂಚಾಯಿತಿ ವ್ಯಾಪ್ತಿಯ ಜನರಿಗೆ ಸರ್ಕಾರ ರೋಪ್ ವೇ ಸಾರಿಗೆ ಸೇವೆ ನೀಡ್ತಾ ಇದೆ. ದೇಶದ ಹಲವು ಭಾಗಗಳಲ್ಲಿ ಮಾನ್ಸೂನ್ ಚುರುಕುಗೊಂಡಿದೆ. ಮಧ್ಯಪ್ರದೇಶ, ಉತ್ತರಾಖಂಡದಿಂದ ಹಿಡಿದು ಕೇರಳ, ಕರ್ನಾಟಕದ ತನಕ ಧಾರಾಕಾರ ಮಳೆ ಸುರಿತಾ ಇದೆ. ರಾಜಸ್ಥಾನ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಪಂಜಾಬ್ ಮತ್ತು ಹರಿಯಾಣದಲ್ಲಿ ಜುಲೈ 16ರವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಪಶ್ಚಿಮ ಬಂಗಾಳ, ಜಾರ್ಖಂಡ್, ಉತ್ತರಾಖಂಡ್ ಮತ್ತು ಮಧ್ಯಪ್ರದೇಶ, ಕರ್ನಾಟಕ, ಒಡಿಶಾ, ಸಿಕ್ಕಿಂನಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಳಿಕ ಮೊದಲ ಬಾರಿಗೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಮಾತನಾಡಿದ್ದಾರೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತಕ್ಕೆ ಹಾನಿಯಾಗಿದೆ ಅಂತ ವಿದೇಶಿ ಮಾಧ್ಯಮಗಳಲ್ಲಿ ಹೇಳಲಾಗಿತ್ತು. ಪಾಕಿಸ್ತಾನದ ದಾಳಿಯಿಂದ ಭಾರತದ ಮೂಲ ಸೌಕರ್ಯಕ್ಕೆ ಆಗಿರೋ ಹಾನಿಗೆ ಒಂದೇ ಒಂದು ಪುರಾವೆ ಕೊಡಿ ನೋಡೋಣ ಅಂತ ಅಜಿತ್ ಧೋವಲ್ ಸವಾಲ್ ಹಾಕಿದ್ದಾರೆ. ಇದೇ ವೇಳೆ ನಾವು ಪಾಕಿಸ್ತಾನಿ ವಾಯು ನೆಲೆಗಳಿಗೆ ಹಾನಿ ಮಾಡಲು ಸಮರ್ಥರಾಗಿದ್ದೇವೆ ಅಂತಲೂ ಹೇಳಿದ್ದಾರೆ. ವಿದೇಶಕ್ಕೆ ಸಂಬಂಧಪಟ್ಟ ಸುದ್ದಿಯನ್ನ ನೋಡೋಣ. ಅಮೆರಿಕದಲ್ಲಿ ಅಕ್ರಮ ವಲಸಿಗರಿಗೆ ಜನಿಸಿದಂತಹ ಮಕ್ಕಳಿಗೆ ಪೌರತ್ವ ನಿರಾಕರಿಸಿದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆದೇಶಕ್ಕೆ ಅಮೆರಿಕದ ನ್ಯೂ ಹ್ಯಾಂಪ್ ಶೈರ್ನಲ್ಲಿರುವಂತಹ ಫೆಡರಲ್ ನ್ಯಾಯಾಧೀಶರು ತಡೆ ಹಿಡಿದಿದ್ದಾರೆ. ತಡೆಯಾಜ್ಞೆಯನ್ನ ವಿಧಿಸುವಾಗ ಇದು ಕಠಿಣ ನಿರ್ಧಾರವಲ್ಲ, ಪೌರತ್ವವು ಅತಿದೊಡ್ಡ ಹಕ್ಕು ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುಂಕ ಸಮರ ಮತ್ತೆ ಮುಂದುವರಿತಾ ಇದೆ. ಆಗಸ್ಟ್ 1ರಿಂದ ಕೆನಡಾದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲೆ 35% ರಷ್ಟು ಸುಂಕ ವಿಧಿಸುವುದಾಗಿ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಅಮೆರಿಕ ಮೇಲೆ ಪ್ರತೀಕಾರಕ್ಕೆ ಮುಂದಾದರೆ ಇನ್ನಷ್ಟು ಸುಂಕ ವಿಧಿಸುವುದಾಗಿಯೂ ಟ್ರಂಪ್ ಎಚ್ಚರಿಸಿದ್ದಾರೆ. ಕೆಲವು ದಿನಗಳಿಂದ ಧಾರಾಕಾರ ಸುರಿತಾ ಇರುವಂತಹ ಮಳೆಯಿಂದಾಗಿ ಅಮೆರಿಕದ ಟೆಕ್ಸಾಸ್ನಲ್ಲಿ ಭಯಾನಕ ಪ್ರವಾಹ ಉಂಟಾಗಿದೆ. ಬಲಿಯಾದವರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದ್ದು ಈವರೆಗೂ 120 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಕೇಟ್ ಕೌಂಟಿಯಲ್ಲಿ ಪ್ರವಾಹ ಜೋರಾಗಿದ್ದು ಈ ಪ್ರದೇಶದಲ್ಲಿ ಸಾವು ನೋವು ಹೆಚ್ಚಾಗ್ತಾ ಇದೆ. ಪ್ರವಾಹದಲ್ಲಿ ಸಿಲುಕಿದವರ ರಕ್ಷಣೆಗೆ ರಕ್ಷಣೆ ತಂಡಗಳು ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಬಲೂಚ್ ಉಗ್ರರು 9 ಜನರನ್ನ ಗುಂಡಿಟ್ಟು ಕೊಂದಿದ್ದಾರೆ. ಝೋಬ್ ಜಿಲ್ಲೆಯ ಸುರ್ ಡಕ್ಕೆ ಪ್ರದೇಶದಲ್ಲಿ ಪಂಜಾಬ್ಗೆ ಹೋಗ್ತಾ ಇದ್ದ 2 ಬಸ್ಗಳನ್ನು ತಡೆದ ಉಗ್ರರು ಪ್ರಯಾಣಿಕರ ಗುರುತಿನ ಚೀಟಿಗಳನ್ನು ಪರಿಶೀಲಿಸಿ ಗುಂಡಿಟ್ಟು ಹತ್ಯೆಗೈದಿದ್ದಾರೆ. ಇನ್ನು ಈ ದಾಳಿಯ ಹೊಣೆಯನ್ನ ನಿಷೇಧಿತ ಸಂಘಟನೆಯಾದ ಬಲೂಚಿಸ್ತಾನ್ ಲಿಬರೇಷನ್ ಫ್ರಂಟ್ ಹೊತ್ತುಕೊಂಡಿದೆ. ಆಕ್ಸಿಯಂ 4 ಮಿಷನ್ ಗಗನಯಾತ್ರಿ ಶುಭಾಂಶು ಶುಕ್ಲಾ ಮತ್ತು ತಂಡ ಜುಲೈ 14ರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿಗೆ ಮರಳಲಿದ್ದಾರೆ. ಜೂನ್ 25ರಂದು ಭಾರತದ ಶುಭಾಂಶು ಶುಕ್ಲಾ ಸೇರಿ ಒಟ್ಟು 4 ಗಗನಯಾತ್ರಿಗಳು ಅಮೆರಿಕದ ಕೆನಡಾ ಬಾಹ್ಯಾಕಾಶ ಕೇಂದ್ರದಿಂದ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗಿದ್ದಾರೆ. ಇನ್ನು ನಿನ್ನೆಯೇ ಭೂಮಿಗೆ ವಾಪಸ್ ಆಗಬೇಕಿತ್ತು, ಆದರೆ 4 ದಿನ ವಿಳಂಬವಾಗಿದ್ದು ಜುಲೈ 14ರಂದು ಬೆಳಿಗ್ಗೆ ಭೂಮಿಗೆ ಲ್ಯಾಂಡ್ ಆಗಲಿದ್ದಾರೆ.